ಎಲ್ರಿಗೂ ನಮಸ್ಕಾರ. ಪ್ರಿಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಹಾಗೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ. ಸೊ ಮುಂದೆ ಬರುವಂತಹ ಟಿ ಪರೀಕ್ಷೆ ಆಗಿರ್ಬೋದು, ಹಾಗೆಯೇ HSTR GPSTR ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ. ಸೊ ನಮಗೆ ಗೊತ್ತಿರೋ ಹಾಗೆಯೇ ಇನ್ನು ಕೆಲವೇ ತಿಂಗಳುಗಳಲ್ಲಿ, ಸ್ವಲ್ಪ ದಿನದಲ್ಲಿ HSTR ಅಥವಾ TET ಪರೀಕ್ಷೆ ಕಾಲ್ ಆಗ್ತಕ್ಕಂತಹ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಈಗಲೇ ನಮ್ಮ ಒಂದು ಪ್ರಿಪ್ರೇಷನ್ಸ್ನ ನಾವು ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಒಳ್ಳೊಳ್ಳೆ ಪ್ರಶ್ನೋತ್ತರಗಳನ್ನು ಒಳಗೊಂಡಿರುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಈ ರೀತಿ ಇದೆ: ಕ್ರಮಾನುಗತ ಕಲಿಕೆಯು ಸಂಬಂಧಪಟ್ಟಿರುವುದು ಯಾವುದಕ್ಕೆ? ಕ್ರಮಾನುಗತ ಕಲಿಕೆ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಇರೋವಂಥದ್ದು. ಸೊ ನೋಡಿ, ಇಲ್ಲಿ ನಾನು ಮತ್ತೆ ಆಯ್ಕೆಗಳನ್ನ ಓದಲ್ಲ, ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ 4 ಆಯ್ಕೆಗಳು. ಸೊ ಇವಾಗ ನಿಮ್ಮ 4 ಆಯ್ಕೆಗಳನ್ನ ನೋಡಿ ಗೆಸ್ ಮಾಡಿದಿರಾ ಅಂತ ಭಾವಿಸ್ತಾ ನಾನು ಆನ್ಸರ್ನ ಹೇಳ್ತೀನಿ. ಸೊ ಕ್ರಮಾನುಗತ ಕಲಿಕೆ ಸಂಬಂಧಪಟ್ಟಿರೋದು ಎಂದಕ್ಕೆ ಅಂತಂದರೆ ಪರಿಣಾಮದ ನಿಯಮ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಎರಡನೇ ಪ್ರಶ್ನೆ ನೋಡಿ, ಇಲ್ಲಿ ಎರಡನೇ ಪ್ರಶ್ನೆ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ. ಪಟ್ಟಿ 1 ಪಟ್ಟಿ 2 ಜೊತೆಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕು ಅಂತ. ಸೊ ಪಟ್ಟಿ 1ರಲ್ಲಿ ಪಾಸಿಟಿವ್ ಪಾಲಿಟಿ, ದಿನ ಹೋಲಿ ಫ್ಯಾಮಿಲಿ, ದಿ ಸಿಟಿ, ದಿ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಸೆಕೆಂಡ್ ಇದರಲ್ಲಿ ಪಟ್ಟಿ 2ರಲ್ಲಿ ಏನು ಕೊಟ್ಟಿದ್ದಾರೆ, ಎಮಿಲಿ ಡರ್ಕೆಮ್, ಮ್ಯಾಕ್ಸ್ ವೆಬರ್, ಅಗಸ್ಟ್ ಕಾಮ್ಟೆ, ಕಾರ್ಲ್ ಮಾರ್ಕ್ಸ್ ಅಂತ. ಸೊ ಇಲ್ಲಿ ಪಟ್ಟಿ 1ರಲ್ಲಿ ಬಿ ಏನಿದೆ ಅದು ದಿನ ಅಂತ ಬಂದಿದೆ, ಅದು ದಿ ಹೋಲಿ ಫ್ಯಾಮಿಲಿ ಆಗಬೇಕಲ್ಲಿ, ದಿನ ಅಂತ ಅಲ್ಲ, ಅದು ದಿ ಹೋಲಿ ಫ್ಯಾಮಿಲಿ ಅಂತ. ಸೊ ಇದನ್ನು ನಾವು ಇವಾಗ ಮ್ಯಾಚ್ ಮಾಡಬೇಕಾಗತ್ತೆ, ಆಯಿತಾ. ಪಟ್ಟಿ 1ರಲ್ಲಿ ಏನು ಕೊಟ್ಟಿದ್ದಾರೆ, ಬುಕ್ಸ್ನ ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಆಥರ್ನ ಕೊಟ್ಟಿದ್ದಾರೆ. ಯಾವ ಬುಕ್ಸ್ನ ಯಾವ ಆಥರ್ ಬರೆದ್ರು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಸೊ ಇವಾಗ ನೀವು ಪಾಸ್ ಮಾಡಿ ನೀವು ಮ್ಯಾಚ್ ಮಾಡಿ ನೋಡಿದ್ದೀರಾ ಅಂತ ಭಾವಿಸ್ತಾ ನಾನು ಇವಾಗ ಆನ್ಸರ್ನ ಹೇಳ್ತೀನಿ. ಮತ್ತೆ ನಾವು ಮ್ಯಾಚ್ ಮಾಡ್ತಾ ಹೋಗೋಣ. ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಬಂದು 4ನೇ ಆಯ್ಕೆಯಾಗಿರುತ್ತೆ. ಸೊ ಎಗೆ 3 ಅಂತ ಇದೆ. ಏನಂತ ಕೊಟ್ಟಿದ್ದಾರೆ ಅಂತಂದರೆ ಪಾಸಿಟಿವ್ ಪಾಲಿಟಿ ಅಂತ ಇದೆ. ಪಾಸಿಟಿವ್ ಪಾಲಿಟಿ ಅನ್ನುವಂತಹ ಒಂದು ಬುಕ್ಸನ್ನು ಬರೆದವರು ಯಾರು ಅಂತ ಹೇಳಿದ್ರೆ ಅಗಸ್ಟ್ ಕಾಮ್ಟೆ ಬರುತ್ತೆ. ಮೊದಲನೇದಕ್ಕೆ 3 ಬರುತ್ತೆ. ಇನ್ನು ದಿ ಹೋಲಿ ಫ್ಯಾಮಿಲಿ ಯಾರು ಬರೀತಾರೆ, ದಿ ಹೋಲಿ ಫ್ಯಾಮಿಲಿಯನ್ನು ಕಾರ್ಲ್ ಮಾರ್ಕ್ಸ್ ಅವರು ದಿ ಹೋಲಿ ಫ್ಯಾಮಿಲಿಯನ್ನು ಬರೆಯುವಂಥದ್ದು. ಇನ್ನು ನೆಕ್ಸ್ಟು ದಿ ಸಿಟಿ ಅನ್ನೋದನ್ನು ಯಾರು ಬರೀತಾರೆ ಅಂತ ಹೇಳಿದರೆ ಪಟ್ಟಿ 2ರಲ್ಲಿ 2ನೇ ಆಯ್ಕೆ ಮ್ಯಾಕ್ಸ್ ವೆಬರ್ ಏನಿದ್ದಾರೆ ದಿ ಸಿಟಿ ಅಂತಕ್ಕಂತಹ ಒಂದು ಬುಕ್ಸನ್ನು ಬರೀತಾರೆ. ಇನ್ನು ಡಿ ಏನಿದೆ ದಿ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್ ಅಂತ ಈ ರೀತಿಯಾದಂತಹ ಒಂದು ಬುಕ್ಕನ್ನು ಬರೆಯೋದು ಯಾರು ಅಂತ ಹೇಳಿದರೆ ಎಮಿಲಿ ಡರ್ಕೆಮ್. ಸೊ ಇದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಆಪ್ಷನ್ 4. ಇದನ್ನು ನೀವು ಕನ್ಫ್ಯೂಷನ್ ಇದ್ದರೆ ಇನ್ನೊಂದ್ಸಲ ನೀವು ಮ್ಯಾಚ್ ಮಾಡಿ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ, ಬ್ರಿಟಿಷರ ಭೂಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು. ಸೊ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟನ್ನು ಯಾರು ಕೊಟ್ಟಿದ್ದು ಅಂತ ಇವಾಗ ಪ್ರಶ್ನೆ. ಸೊ ಇದು ತುಂಬ ಸಲ ರಿಪೀಟ್ ಆಗಿರುವಂತಹ ಒಂದು ಪ್ರಶ್ನೆ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಭಾವಿಸ್ತೀನಿ. ನೋಡಿ, ಇಲ್ಲಿ ಈ ರೀತಿಯಾಗಿರುವಂತಹ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಏನಿರ್ಬೋದು ಹಾಗಾದರೆ, ಯಾರು ಹೇಳಿದ್ದು ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟನ್ನು ಅಂತಂದರೆ ಮೊದಲನೇ ಒಂದು ಆಯ್ಕೆ ಚಾರ್ಲ್ಸ್ ಮೆಟಕಾಫ್ ಅಂತಕ್ಕಂಥವ್ರು ಏನು ಹೇಳಿದ್ದಾರೆ ಅಂದರೆ, ಬ್ರಿಟಿಷರ ಭೂಕಂದಾಯ ನೀತಿಯಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟುತ್ತಾರೆ, ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತು ಹೋಗ್ತಾರೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಚಾರ್ಲ್ಸ್ ಮೆಟಕಾಫ್ ಅವರು ಹೇಳಿರೋ ಅಂಥದ್ದು. ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ, ಮಿಶ್ರಗೋಳ, ಇದನ್ನು ಮ್ಯಾಂಟಲ್ ಅಂತ ಕೂಡ ಹೇಳ್ತಾರೆ. ಮಿಶ್ರಗೋಳದ ಮೇಲ್ಭಾಗವನ್ನು ಹೀಗೆ ಕರೆಯಲಾಗಿದೆ. 4ನೇ ಪ್ರಶ್ನೆ, ಮಿಶ್ರಗೋಳದ ಮೇಲ್ಭಾಗವನ್ನು ಏನಂತ ಹೇಳಿ ಕರೀತಾರೆ ಅಂತ ಪ್ರಶ್ನೆ ಇದೆ. ಸೊ ನೋಡಿ, 4 ಆಯ್ಕೆಗಳಿದೆ. 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆಯ್ಕೆ ಉತ್ತರವನ್ನು ನೀವು ಗೆಸ್ ಮಾಡಿದ್ದೀರಾ ಅಂತ ಭಾವಿಸ್ತಾ ನಾನು ಇವಾಗ ಈ ಪ್ರಶ್ನೆಗೆ ಉತ್ತರವನ್ನು ಹೇಳ್ತೀನಿ. ಆಸ್ಟೆನೋಸ್ಪಿಯರ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ 5ನೇ ಪ್ರಶ್ನೆ, ಅತಿ ಹೆಚ್ಚು ಉದ್ದದ ರಾಜ್ಯ ಹೆದ್ದಾರಿಯನ್ನು ಹೊಂದಿರುವಂತಹ ಕರ್ನಾಟಕದ ಜಿಲ್ಲೆಯನ್ನ ಹೆಸರಿಸಿ ಅಂತ ಇದೆ. ಅತಿ ಹೆಚ್ಚು ಉದ್ದದ ರಾಜ್ಯ ಹೆದ್ದಾರಿಯನ್ನು ಹೊಂದಿರುವಂತಹ ಕರ್ನಾಟಕದ ಜಿಲ್ಲೆ ಯಾವುದು? ಹಾಗಾದ್ರೆ ನೋಡಿ, ಇಲ್ಲಿ ಆಪ್ಷನ್ಸ್ ಈ ರೀತಿ ಇದೆ: ತುಮಕೂರು, ಬೆಳಗಾವಿ, ರಾಯಚೂರು, ಶಿವಮೊಗ್ಗ ಅಂತ ಇದೆ. ಸರಿಯಾಗಿರುವಂತಹ ಆನ್ಸರ್ ಯಾವುದು? ಆಪ್ಷನ್ 2 ಬೆಳಗಾವಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ,
ಆರನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಇದೆ. ಸೊ ಮೊದಲನೇ ಹೇಳಿಕೆ ಏನು ಕೊಟ್ಟಿದ್ದಾರೆ, ಎರಡನೇ ದೇವರಾಯನು ಗಜಬೇಂಟೆಕಾರ ಎಂಬ ಬಿರುದನ್ನು ಧರಿಸಿದ್ದನು. ಇನ್ನು ಎರಡನೇ ಹೇಳಿಕೆ, ಎರಡನೇ ದೇವರಾಯನು ಕೇರಳ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿ ದಕ್ಷಿಣ ಪಥದ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದನು ಅಂತ ಇದೆ. ಎರಡು ಹೇಳಿಕೆಗಳಲ್ಲಿ ಯಾವುದು ಸರಿ ಅನ್ನೋದನ್ನು ನಾವಿವಾಗ ಹೇಳಬೇಕು ನೋಡಿ. ಆಯ್ಕೆಗಳು ಈ ರೀತಿ ಇದೆ. ಸೊ ಯಾವುದಿರ್ಬೋದು ಹಾಗಾದರೆ ಆಪ್ಷನ್ 3 ಎ ಮತ್ತು ಬಿ ಎರಡು ಕೂಡ ಸರಿ. ಎರಡನೇ ದೇವರಾಯ ಅಥವಾ ಪ್ರೌಢದೇವರಾಯ ಅಂತಲೂ ಕೂಡ ಹೇಳ್ತಾರೆ. ಪ್ರೌಢದೇವರಾಯನಿಗೆ ಗಜಬೇಂಟೆಕಾರ ಅನ್ನುವಂತಹ ಬಿರುದು ಕೂಡ ಇತ್ತು. ಹಾಗೆಯೇ ಪ್ರೌಢದೇವರಾಯ ಅಥವಾ ಎರಡನೇ ದೇವರಾಯ ಕೇರಳ ಮತ್ತು ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕಾರ ಮಾಡ್ತಿದ್ದ. ಹಾಗಾಗಿ ಅವನಿಗೆ ದಕ್ಷಿಣ ಪಥದ ಚಕ್ರವರ್ತಿ ಅಂತಕ್ಕಂತಹ ಬಿರುದು ಕೂಡ ಇತ್ತು. ಸೊ ಎರಡನೇ ದೇವರಾಯ ಪ್ರೌಢದೇವರಾಯ ಇಬ್ಬರು ಒಬ್ಬರೇ ಆಯಿತಾ. ಸೊ ಹಾಗಾಗಿ ಇಲ್ಲಿ ಗಜಬೇಂಟೆಕಾರ ಅನ್ನುವಂತಹ ಬಿರುದು ಇದ್ದಿದ್ದು ಕೂಡ ಹೌದು, ದಕ್ಷಿಣ ಪಥದ ಚಕ್ರವರ್ತಿ ಅನ್ನುವಂತಹ ಬಿರುದು ಇದ್ದಿದ್ದು ಕೂಡ ಹೌದು. ಸೊ ಹಾಗಾಗಿ ಎ ಬಿ ಎರಡು ಕೂಡ ಸರಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಏಳನೇ ಪ್ರಶ್ನೆ, ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ, ಇದನ್ನ ವ್ಯಾಖ್ಯಾನಿಸಿದವರು ಯಾರು ಅಂತ. ಸೊ ಯಾರು ಹೇಳಿದ್ದು ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರದ ಬಗ್ಗೆ ಈ ರೀತಿಯಂತಹ ವ್ಯಾಖ್ಯಾನವನ್ನು ಹೇಳಿದ್ಯಾರು ಅಂತ ಅಂದ್ಬಿಟ್ಟು 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಆಡಮ್ ಸ್ಮಿತ್, ಆಲ್ಫ್ರೆಡ್ ಮಾರ್ಷಲ್, ಲಿಯೋನೆಲ್ ರಾಬಿನ್ಸ್, ಪಾಲ್ ಎ ಸ್ಯಾಮ್ಯುಯಲ್ಸನ್ ಅಂತ ಕೊಟ್ಟಿದ್ದಾರೆ. ಎಷ್ಟನೇ ಪ್ರಶ್ನೆ ಇದು? ಏಳನೇ ಪ್ರಶ್ನೆಗೆ ಸರಿಯಾದಂತಹ ಆನ್ಸರ್ ಏನಪ್ಪ ಅಂತಂದರೆ ಆಲ್ಫ್ರೆಡ್ ಮಾರ್ಷಲ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಆಡಮ್ ಸ್ಮಿತ್ ಬಂದು ಏನು ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್, ದ ವೆಲ್ತ್ ಆಫ್ ನೇಷನ್ಸ್ ಅನ್ನುವಂತಹ ಒಂದು ಗ್ರಂಥವನ್ನು ರಚನೆ ಮಾಡ್ತಾರೆ ಆಡಮ್ ಸ್ಮಿತ್ ಅವರು. ಸೊ ಇಲ್ಲಿ ಆಲ್ಫ್ರೆಡ್ ಮಾರ್ಷಲ್ ಏನಿದ್ದಾರೆ, ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅಧ್ಯಯನ ಮಾಡುವಂಥದ್ದೇ ಅರ್ಥಶಾಸ್ತ್ರ ಅಂತ ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳಿರೋವಂಥದ್ದು. ಮುಂದಿನ ಪ್ರಶ್ನೆ, 8ನೇ ಪ್ರಶ್ನೆ, ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರತಿದಿನ ಹಿಮ್ಮಾಹಿತಿ ಪಡೆಯುವ ಉದ್ದೇಶ ಯಾಕೆ ಅಂತ ಕೇಳಿದರೆ, ಹಿಮಾಯಿತಿ ಪಡೆಯತಕ್ಕಂತಹ ಒಂದು ಉದ್ದೇಶ ಎಂದರೆ ಏನು, ಯಾವ ಉದ್ದೇಶಕ್ಕೋಸ್ಕರ ಅಂತ ಹೇಳಿಬಿಟ್ಟು. ಸೊ ನೋಡಿ ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆಯ್ಕೆಯನ್ನು ನೀವು ಗೆಸ್ ಮಾಡಿದ್ದೀರಾ ಅಲ್ವಾ. ಸೊ ಸರಿಯಾದ ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ 2, ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಸುಧಾರಣೆ ಮಾಡೋದಕ್ಕೋಸ್ಕರ ಹಿಮ್ಮಾಹಿತಿಯನ್ನು ಪಡೆಯುವಂತಹ ಒಂದು ಉದ್ದೇಶ ಇದಾಗಿರುತ್ತೆ. ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಸುಧಾರಣೆ ಮಾಡೋದಕ್ಕೋಸ್ಕರ ಹಿಮ್ಮಾಹಿತಿಯನ್ನು ಪಡೆಯುವಂಥದ್ದು. ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ 9ನೇ ಪ್ರಶ್ನೆ, ಹಿಮನದಿಯ ಸಂಚಯನ ಕಾರ್ಯದಿಂದ ಉಂಟಾಗುವ ಭೂಸ್ವರೂಪಗಳನ್ನು ಗುರುತಿಸಿ. ಹಿಮನದಿಯ ಸಂಚಯನದಿಂದ ಅದು ಫ್ಲೋ ಆಗ್ತಕ್ಕಂತಹ ಒಂದು ಕಾರ್ಯ ಏನು ನಡೀತಲ್ಲ, ಅದರಿಂದ ಉಂಟಾಗುವಂತಹ ಭೂಸ್ವರೂಪಗಳನ್ನು ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ 1, 2, 3, 4. ಸೊ 3ನೇ ಆಯ್ಕೆ ಏನಿದೆ, ಶಿಲಾ ನಿಚಯಗಳು, ಅಂಡಾಕಾರದ ದಿನ್ನೆ, ತ್ರಿಕೋನಾಕಾರದ ದಿನ್ನೆ, ಸರ್ಪಾಕಾರದ ದಿನ್ನೆ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ ನೋಡಿ ಇಲ್ಲಿ. ದಾಮೋದರ ನದಿ ಕಣಿವೆ ಯೋಜನೆಯು 4 ಅಣೆಕಟ್ಟುಗಳನ್ನು ಹೊಂದಿದೆ. ತಿಲಯ್ಯ, ಕೊನಾರ್, ಪಂಚಾಯತ್ ಹಿಲ್ಗಳ ಜೊತೆಗೆ ಮತ್ತೊಂದನ್ನು ಗುರುತಿಸಿ ಅಂತ. 4ರಲ್ಲಿ 3 ಹೇಳಿದ್ದಾರೆ, ಇನ್ನೊಂದು ಯಾವುದು ಅಂತ ನೀವು ಹೇಳಬೇಕಾಗತ್ತೆ. ನೋಡಿ ಇಲ್ಲಿ 4 ಆಯ್ಕೆಗಳನ್ನ ಕೊಟ್ಟು ಈ ಪ್ರಶ್ನೆಯನ್ನು ಕೇಳಿರೋವಂಥದ್ದು. ಸೊ ಸರಿಯಾದ ಉತ್ತರವನ್ನು ಗೆಸ್ ಮಾಡಿದ್ದೀರಲ್ಲ, ಹಾಗಾದರೆ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ 3 ಮೈತಾನ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ 11ನೇ ಪ್ರಶ್ನೆ, 20 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಮೌಲ್ಯದ ಸರಕು ಮತ್ತು ಸೇವೆಗಳಿಗೆ ಸಂಬಂಧಿಸಿದ ಗ್ರಾಹಕರ ದೂರುಗಳನ್ನು ಇದು ಇತ್ಯರ್ಥ ಮಾಡುತ್ತೆ ಅಂತ ಪ್ರಶ್ನೆ ಇದೆ. ಸೊ ಏನು ಆಯ್ಕೆಗಳನ್ನು ಏನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋದಾದರೆ ತಾಲೂಕು ಗ್ರಾಹಕರ ವೇದಿಕೆ, ಜಿಲ್ಲಾ ಗ್ರಾಹಕರ ವೇದಿಕೆ, ರಾಜ್ಯ ಆಯೋಗ, ರಾಷ್ಟ್ರೀಯ ಆಯೋಗ ಅಂತ ಹೇಳಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ 20 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಇರುವಂತಹ ಮೌಲ್ಯದ ಸರಕು ಮತ್ತು ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ಗ್ರಾಹಕರ ದೂರುಗಳನ್ನು ಇತ್ಯರ್ಥ ಮಾಡೋದು ಜಿಲ್ಲಾ ಗ್ರಾಹಕರ ವೇದಿಕೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ, ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಾಸನವನ್ನು ಪತ್ತೆ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಯಾರಿರ್ಬೋದು ಹಾಗಾದರೆ ವಿಲಿಯಂ ಜೋನ್ಸ್, ಮ್ಯಾಕ್ಸ್ ಮುಲ್ಲರ್, ಆರ್ ಶ್ಯಾಮಶಾಸ್ತ್ರಿ, ಚಾರ್ಲ್ಸ್ ಬೇಡನ್ ಅಂತ ಇದೆ. ಸೊ 12ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿದರೆ ಚಾರ್ಲ್ಸ್ ಬೇಡನ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ, ನ್ಯಾಯಸಮ್ಮತ ವಿಚಾರಣಾ ಮಾದರಿಯು ಕುಟುಂಬಕ್ಕೆ ಸಂಬಂಧಿಸಿದೆ. ಯಾವ ರೀತಿಯಾದಂತಹ ಕುಟುಂಬಕ್ಕೆ ನ್ಯಾಯಸಮ್ಮತ ವಿಚಾರಣಾ ಮಾದರಿ ಸಂಬಂಧಿಸಿದೆ ಅಂತ ಹೇಳಿಬಿಟ್ಟು ಪ್ರಶ್ನೆ. ಸೊ ನೋಡಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಅಂತರ್ಕ್ರಿಯಾ ಮಾದರಿ, ಮಾಹಿತಿ ಸಂಸ್ಕರಣಾ ಮಾದರಿ, ವೈಯಕ್ತಿಕ ಬೆಳವಣಿಗೆ ಅಥವಾ ಅಭಿವೃದ್ಧಿ ಮಾದರಿ, ವರ್ತನಾ ಬದಲಾವಣಾ
ಬದಲಾವಣೆ ಮಾದರಿ ಅಂತ ಇದೆ. ಏನಿರ್ಬೋದು ಹಾಗಾದರೆ ಇದು 13ನೇ ಪ್ರಶ್ನೆಗೆ ಉತ್ತರ ಅಂತಂದರೆ ಸಾಮಾಜಿಕ ಅಂತರ್ಕ್ರಿಯಾ ಮಾದರಿ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ. ಸೊ ಇಲ್ಲಿ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹೇಳಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಇದು ಏನು ಅಂತ ಹೇಳಬೇಕಾಗುತ್ತೆ. ಒಬ್ಬ ವ್ಯಕ್ತಿಯ ಬಗ್ಗೆ ಇಲ್ಲಿ ಹೇಳಿಕೆಗಳನ್ನು ಕೊಟ್ಟು ಆ ವ್ಯಕ್ತಿ ಯಾರು ಅನ್ನೋದನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಮೊದಲನೇ ಹೇಳಿಕೆ ಏನು ಕೊಟ್ಟಿದ್ದಾರೆ ನೋಡಿ. ಇವರು ಈಗಿನ ಮೈಸೂರು ಅರಮನೆಯಲ್ಲಿ 1910ರಲ್ಲಿ ಪೂರ್ಣಗೊಳಿಸಿದರು. ಬಿ ಹೇಳಿಕೆ ನೋಡಿ, KRS ಅಣೆಕಟ್ಟನ್ನು ನಿರ್ಮಾಣ ಮಾಡಿಸುವ ಮೂಲಕ ಸಂಸ್ಥಾನದಲ್ಲಿ ಕೃಷಿ ಅಭಿವೃದ್ಧಿಯನ್ನು ಪಡಿಸಿದ್ರು, ಅಂದರೆ ಕೃಷಿಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಟ್ಟರು ಅಂತಕ್ಕಂಥದ್ದು. ಇನ್ನು ಮೂರನೇ ಹೇಳಿಕೆ 1911ರಲ್ಲಿ ಮೈಸೂರು ಸಂಸತ್ ಅಭ್ಯುದಯ ಪರಿಷತ್ತನ್ನು ಪುನರಾರಂಭಿಸಿದ್ದರು. ಇನ್ನು ನಾಲ್ಕನೇ ಒಂದು ಹೇಳಿಕೆ, ಮೊದಲ ಬಾರಿಗೆ ಸ್ತ್ರೀಯರಿಗೂ ಮತಾಧಿಕಾರ ನೀಡಲು ಅನುವು ಮಾಡಿದರು. ಸೊ ಈ ಮೇಲೆ ಕೊಟ್ಟಂತಹ ಹೇಳಿಕೆಗಳು ಯಾರಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿಬಿಟ್ಟು ನೋಡಿ ಆಯ್ಕೆಗಳನ್ನು ನೋಡ್ತಾ ಇದ್ದೀರಿ ಅಲ್ವಾ. ಸೊ ಗೆಸ್ ಮಾಡಿ ಯಾರಿರ್ಬೋದು, ಯಾವ ವ್ಯಕ್ತಿಯ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ. ಆಪ್ಷನ್ 2 ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ಇಲ್ಲಿ ಹೇಳ್ತಾ ಇರೋವಂಥದ್ದು. ಸೊ ಹಾಗಾಗಿ ಆಪ್ಷನ್ 2 ಸರಿಯಾದ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ ನೋಡಿ. ವ್ಯಕ್ತಿಯ ನೈಸರ್ಗಿಕ ಹಕ್ಕುಗಳ ಕುರಿತು ಮೊದಲ ಬಾರಿಗೆ ವ್ಯವಸ್ಥಿತವಾದ ಚರ್ಚೆಯನ್ನು ಮಾಡಿದವರು ಯಾರು ಅಂತ ಕೇಳಿದರೆ. ಪ್ರಶ್ನೆ ಇನ್ನೊಂದ್ಸಲ ನೋಡಿ. ವ್ಯಕ್ತಿಯ ನೈಸರ್ಗಿಕ ಹಕ್ಕುಗಳ ಕುರಿತು ಮೊದಲ ಬಾರಿಗೆ ವ್ಯವಸ್ಥಿತವಾದ ಚರ್ಚೆಯನ್ನು ಮಾಡಿದವರು ಯಾರು? ಆಪ್ಷನ್ಸ್ ನೋಡಿ, ಮಾಂಟೆಸ್ಕೋ, ಅರಿಸ್ಟಾಟಲ್, ರೂಸೋ, ಜಾನ್ ಲಾಕ್ ಅಂತ ಇದೆ. ಸೊ ಜಾನ್ ಲಾಕ್ ಯಾರಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ? ಆಪ್ಷನ್ 4 ಜಾನ್ ಲಾಕ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನ ಹಾಗೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.